ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ದತ್ತಾತ್ರೇಯ ಅವರ, ದೇಶದ ಹಿನ್ನೆಲೆ ಏನಾದರೂ ಅರ್ಥ ಮಾಡ್ಕೊಂಡು ಮಾತನಾಡ್ತಾ ಇದ್ರು ಅಥವಾ RSS ನಂಬರ್ 1 ಸರ್ಸಂಘ ಚಾಲಕರ ಆಗಬೇಕು, ಅದಕ್ಕೋಸ್ಕರ ದೇಶವ್ಯಾಪಿ ನಿಮ್ಮ ಹೆಸರು ಬೆಳಕಿಗೆ ಬರಬೇಕು ಅನ್ನುವಂಥ ಉದ್ದೇಶದಿಂದ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರೋ ಅಂತ ಹೇಳಿ ಕೇಳಲಿಕ್ಕೆ ಬಯಸ್ತಾನೆ. ನೋಡಿ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತವರು ಕಾಂಗ್ರೆಸ್ಸಿಗರು, ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತವರು ಕಾಂಗ್ರೆಸ್ಸಿಗರು, ಈ ದೇಶಕ್ಕೆ ನ್ಯಾಷನಲ್ ಆಂಥಮ್ ಕೊಟ್ಟಂತವರು ಕಾಂಗ್ರೆಸ್ಸಿಗರು, ಈ ದೇಶಕ್ಕೆ ನ್ಯಾಷನಲ್ ಫ್ಲಾಗ್ ಕೊಟ್ಟಂತವರು ಕಾಂಗ್ರೆಸ್ಸಿಗರು. ಈ ವಿಚಾರಗಳಿಗೂ ನಿಮಗೇನ್ರಿ ಸಂಬಂಧ? ಗೋಕುಲಾಷ್ಟಮಿಗೂ ಇಮಾಮ್ ಸಾಹಬರಿಗೂ ಸಂಬಂಧ ಇರುವಂತ ರೀತಿಯಲ್ಲಿ ನಿಮಗೆ ಸಂವಿಧಾನಕ್ಕೆ ಸಂಬಂಧ ಇಲ್ಲ. ಸಂವಿಧಾನದನ್ನ ಬರೀತಕ್ಕಂಥದ್ರಲ್ಲಿ ನಿಮ್ದು ಯಾರ್ದಾದ್ರೂ ಪಾತ್ರ ಇದೆಯಾ? ನ್ಯಾಷನಲ್ ಫ್ಲಾಗ್ ಮಾಡ್ತಕ್ಕಂಥದಕ್ಕೂ ಒಂದು ಕಮಿಟಿ ಮಾಡ್ತಾರೆ, 13 ಜನರ ಕಮಿಟಿ ಮಾಡ್ತಾರೆ. ತ್ರಿವರ್ಣ ಧ್ವಜದ ಮಾಡಬೇಕಾದ್ರೆ ನಿಮ್ದೇನ್ರಿ ರೋಲು? ಸ್ವಾತಂತ್ರ್ಯದಲ್ಲೂ ಇಲ್ಲ, ಸಂವಿಧಾನ ರಚನೆ ಮಾಡೋದ್ರೂ ಇಲ್ಲ, ನ್ಯಾಷನಲ್ ಫ್ಲಾಗ್ ಮಾಡೋದ್ರೂ ಇಲ್ಲ, ನ್ಯಾಷನಲ್ ಆಂಥಮ್ ಮಾಡೋದ್ರಲ್ಲೂ ಇಲ್ಲ. ನಿಮ್ಮದೇನಪ್ಪ ಅಂದ್ರೆ ನಿಮ್ಮ ಬರೀ ಲೀಡರ್ ಸರ್ಸಂಚಾಲಕರಾಗಿದ್ದಂತ ಗುರೂಜಿ ಗೋಲ್ವಾಲ್ಕರ್ ಅವರು ಬಂಚ್ ಆಫ್ ಥಾಟ್ಸ್ ಅನ್ನುವಂಥ ಪುಸ್ತಕದಲ್ಲಿ ಬರೆದಿರುವಂತ ರೀತಿಯಲ್ಲಿ ನೀವು ಮನುವಾದಿಗಳು, ಶ್ರೇಣೀಕೃತ ಜಾತಿ ವ್ಯವಸ್ಥೆನೇ ನಿಮ್ಮದು ಇರಬೇಕು ಅನ್ನುವಂಥ ಭಾವನೆ ಇರುವಂತವರು. ನಿಮಗೆ ಸಂವಿಧಾನದಲ್ಲಿ ವಿಶ್ವಾಸ ಇಲ್ಲ, ಮನೋಧರ್ಮಶಾಸ್ತ್ರದಲ್ಲಿ ವಿಶ್ವಾಸ ಇದೆ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಪ್ರಧಾನಮಂತ್ರಿ, ಮಿಸ್ಟರ್ ಮೋದಿ, ಈ RSS ನಿಮ್ಮ ಮಾತೃ ಸಂಸ್ಥೆಯ ನಂಬರ್ 2 ಆಗಿರುವಂತ ಮಿಸ್ಟರ್ ದತ್ತಾತ್ರೇಯ ಹೊಸಬಾಳಿ ಅವರ ಹೇಳಿಕೆಗೆ ನಿಮ್ಮ ರಿಯಾಕ್ಷನ್ ಏನು?